ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀಲಾ ಕುಕ್ಕಿಂಗ್ ಚಾನಲ್ಗೆ ನಿಮಗೆ ಸ್ವಾಗತ. ಯಾರು ನನ್ನ ಚಾನಲ್ ನೋಡ್ತಾ ಇದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಇವತ್ತು ಸ್ಪೈಸಿ ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದಂತ ನೋಡೋಣ. ಒಂದು ದೊಡ್ಡ ಸೈಜ್ ಈರುಳ್ಳಿನೂ ಕೊತ್ತಂಬರಿ ಪುದೀನ ಹಾಕಿ ಫೈನ್ ಪೇಸ್ಟ್ ಮಾಡಿಕೊಬೇಕು. ಮಾಮೂಲಿ ಕುಕ್ಕರಿಗೆ ಎಣ್ಣೆ ಹಾಕಿ ಬಿರಿಯಾನಿ ಪಲಾವ್ ಸ್ಪೈಸಸ್ ಎಲ್ಲ ಹೇಳ್ತಾರಲ್ಲ, ಚಕ್ಕೆ ಲವಂಗ ಪಲಾವ್ ಎಲೆ ಸ್ಟಾರು ಮೊಗ್ಗು ಅದೆಲ್ಲ ಹಾಕ್ಕೊಂಡು ಸಿಮ್ಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಗ್ಯಾಸ್ ಸಿಮ್ಮಲ್ಲಿ ಇಟ್ಟು ಫ್ಲೇಮು ನೀವು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಒಂದು ದೊಡ್ಡ ಸೈಜ್ 2 ದೊಡ್ಡ ಸೈಜ್ ಈರುಳ್ಳಿ, ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿ ಗೋಲ್ಡನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ಬಿರಿಯಾನಿ ಏನಕ್ಕೆ ಒಬ್ರಿಗೆ ಟೇಸ್ಟೇ ಬರಲ್ಲ ಅಂದರೆ ಈರುಳ್ಳಿ ನೀಟಾಗಿ ಫ್ರೈ ಆಗಿರಲ್ಲ. ಬಿರಿಯಾನಿ ಟೇಸ್ಟಾಗಿ ಬರಬೇಕಂದ್ರೆ ಈರುಳ್ಳಿ ಫ್ರೈ ಆಗಿರಬೇಕು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪುದೀನ ಇದರಲ್ಲೇ ಹಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಯಾವ ಥರ ತೋರಿಸ್ತಾ ಇದ್ದೀನಿ. ದೊಡ್ಡ ಸೈಜ್ 2 ಟೊಮೆಟೊ ತೊಗೊಂಡು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ಉಪ್ಪು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಯಾವ ಥರ ತೋರಿಸಿ. ನೋಡಿ ಈ ಥರ ಎಣ್ಣೆ ಬಿಟ್ಟಿದೆ ಎಲ್ಲ. ಆಮೇಲೆ ನಾನೊಂದು 3/4 kg ಚಿಕನ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 3/4 kg ಚಿಕನ್ನು ಈ ಥರ ಹಾಕಿ ನೀಟಾಗಿ ತಿರುಗಿ ಕೊಡಬೇಕು. ಚಿಕನ್ ಜಾಸ್ತಿ ಫ್ರೈ ಮಾಡಿಬಿಡ್ರಿ, ಜಾಸ್ತಿ ಬೆಂದಿದ್ರೆ ಚೆನ್ನಾಗಿರಲ್ಲ ಬಿರಿಯಾನಿ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿದ್ರಾ, ಇವಾಗ ನೀವು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅನ್ನುವಾಗ ನೀವು ಅಕ್ಕಿ ನೆನೆಸಿಕ್ಬೇಕು. 2 ಗ್ಲಾಸ್ ಅಕ್ಕಿಗೆ ನೀವು 2 ಸಲ ವಾಶ್ ಮಾಡಿಬಿಟ್ಟು ನೆನೆಸಿಕ್ಬಿಟ್ಟು ನೀವು ಬಿರಿಯಾನಿಗೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಮುಂಚೆನೇ ನೀವೆಲ್ಲ ನೆನೆಸಿಕ್ಬಿಟ್ರೆ ಅಕ್ಕಿ ಎಲ್ಲ ಒಂಥರ ಒಡೆದೋಗ್ಬಿಟ್ಟು ಒಂಥರ ಚೆನ್ನಾಗೇ ಬರಲ್ಲ, ಬಿರಿಯಾನಿ ಉದ್ರಾಗಿ ಬರಲ್ಲ, ಮುದ್ದೆ ಥರ ಬಂದುಬಿಡುತ್ತೆ. ನೀವು ಇನ್ನೇನು ಮಾಡಬೇಕಪ್ಪ ಅನ್ನುವಾಗ ನೀವು ಅಕ್ಕಿ ನೆನೆಸಿಕ್ಬಿಟ್ಟು ಸ್ಟಾರ್ಟ್ ಮಾಡಿ. ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ 1 ಸ್ಪೂನ್, ಗರಂ ಮಸಾಲ ಸ್ವಲ್ಪ ಹಾಕಿ ಚಿಕನ್ ಬಿರಿಯಾನಿ ಮಸಾಲ ಹಾಕಬೇಕು. ಇನ್ನೇನು ಸ್ಪೈಸಸ್ ಹಾಕ್ಬಿಡ್ರಿ, ಚಿಲ್ಲಿ ಪೌಡ್ರ್ ಅದು ಇದು ಏನು ಹಾಕ್ಬೇಡ್ರಿ. ಟೇಸ್ಟಿಗೆ ಪೌಡ್ರೆಲ್ಲ ಹಾಕಿ ಅಡುಗೆ ಯಾವತ್ತೂ ಮಾಡಿಬಿಡ್ರಿ. ನಾನು ಹೇಳ್ಕೊಟ್ಟಿರೋ ಥರನೇ ಮಾಡಿ, ಟೇಸ್ಟಾಗಿ ಬರುತ್ತೆ. ಅದಕ್ಕೆ ಬಿರಿಯಾನಿಗೆ ಟೇಸ್ಟಿಂಗ್ ಪೌಡ್ರ್ ಹಾಕಬೇಕು, ಅದು ಹಾಕಬೇಕು ಅಂತ ಏನೂ ಹಾಕ್ಬಿಡ್ರಿ. ಇದೆಲ್ಲ ನೋಡಿ, ಚಿಕನ್ ಬಿರಿಯಾನಿ ಮಸಾಲ ಹಾಕಿ ನಾವು ರುಬ್ಬಿರ್ತೀವಲ್ಲ ಆ ಪೇಸ್ಟು ಅದನ್ನು ಹಾಕ್ಕೊಬೇಕು. ಪುದೀನ ಕೊತ್ತಂಬರಿ ಈರುಳ್ಳಿದು ಹಾಕಿ ಸಿಮ್ಮಲ್ಲೇ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋ ಥರ ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ಮತ್ತು ಒಂದು ತೆಂಗಿನಕಾಯಲ್ಲಿ ಒಂದು ಅರ್ಧ ಇದು ಎತ್ತಿ ತೆಂಗಿನಕಾಯಿನ ಒಂದು 4-5 ಪೀಸ್ ತೆಂಗಿನಕಾಯಿನ ನೀಟಾಗಿ ತುರಿದು ಪೇಸ್ಟ್ ಮಾಡಿ ತೆಂಗಿನ ಹಾಲು ತೆಗಿಬೇಕು. 1 ಗ್ಲಾಸ್ ಆಗೋ ಥರ ತೆಗೆದ್ರೆ ಸಾಕು, ಜಾಸ್ತಿ ಏನು ಬೇಡ. ನೋಡಿ ತೆಂಗಿನ ಹಾಲು ತೆಗ್ದಿದ್ದೀನಿ. ತೆಂಗಿನಕಾಯಿ ಹಂಗೆ ರುಬ್ಬಿ ಹಾಕ್ಬೋದಲ್ಲ ಅಂದರೆ ಬೇಡ, ಆ ಥರ ಎಲ್ಲ ಒಂಥರ ತರಿ ಬಿರಿಯಾನಿನೇ ಒಂಥರ ಟೇಸ್ಟಾಗೇ ಇರಲ್ಲ. ವೆಜಿಟೇಬಲ್ ಪಲಾವ್ ಥರನೇ ಇರುತ್ತೆ. ಯಾವತ್ತು ಬಿರಿಯಾನಿಗೆ ತೆಂಗಿನಕಾಯಿ ಹಾಕಿ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಈ ಥರ ಚೆನ್ನಾಗಿ ನೀಟಾಗೆಲ್ಲ ಬೆಂದಿದೆ. ನೋಡಿ ಎಣ್ಣೆ ಎಲ್ಲ ಹೆಂಗೆ ಬಿಡ್ಕೊತಾ ಇದೆ. ಇವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕಲ್ಲ. 1 ಗ್ಲಾಸ್ ಬಂದು ತೆಂಗಿನ ಹಾಲಿದೆ, ಒಂದು 3 ಗ್ಲಾಸ್ ನೀರು ಹಾಕ್ಕೊಬೇಕು. 3 ಗ್ಲಾಸ್ಗಿಂತ ಒಂದು ಸ್ವಲ್ಪ ಕಮ್ಮಿ ಹಾಕಿ ನೀರು. ಇವಾಗ 4 ಗ್ಲಾಸ್ ನೀರು ಹಾಕಬೇಕಲ್ಲ, ನೀವು ಒಂದು 3.5 ಅಷ್ಟು ನೀರು ಹಾಕಿದ್ರೆ ಸಾಕು. ಯಾಕಂದರೆ ಅಕ್ಕಿ ಎಲ್ಲ ನೆನೆಸಿಕ್ಕಿರ್ತೀವಿ, ಅದರಲ್ಲೇ ಸ್ವಲ್ಪ ಅಕ್ಕಿ ಮೆತ್ತಗಾಗಿರ್ತೈತೆ. ಬಿರಿಯಾನಿ ಉದ್ರಾಗಿ ಬರಬೇಕಂದ್ರೆ ಒಂದು 1/4 ಗ್ಲಾಸ್ ನೀರು ಕಮ್ಮಿ ಹಾಕಿದ್ರೆ ಸಾಕು. 3-3/4 ಅಷ್ಟು ನೀರು ಹಾಕಿ ಈ ಥರ ನೀಟಾಗಿ ಕಲಿಸ್ಬಿಟ್ಕೊಳ್ರಿ. ನೀಟಾಗಿ ಬಂದಿದ್ದೆಲ್ಲ ಮಸಾಲ ಎಲ್ಲ ನೋಡಿ, ಎಣ್ಣೆ ಎಲ್ಲ ಯಾವ ಥರ ಕಾಣ್ತಾ ಇದೆ. ನೀಟಾಗಿ ಈ ಥರ ಎಣ್ಣೆ ಬಿಟ್ಕೊಂಡು ಕುದಿ ಬರಬೇಕು. ಕುದಿ ಬಂದಿದ ತಕ್ಷಣ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ರಿ ಸ್ವಲ್ಪ. ಮತ್ತು ಅಕ್ಕಿ ನೆನೆಸಿಕ್ಕಿರ್ತೀವಲ್ಲ ಆ ಅಕ್ಕಿ ಹಾಕ್ಕೊಬೇಕು. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿರಿ. ಮತ್ತು ಒಂದು ದೊಡ್ಡ ಸೈಜ್ ನಿಂಬೆಹಣ್ಣು ರಸ ಇಟ್ಟು ರಸನ ನೀಟಾಗಿ ಹಿಂಡ್ಕೊಳ್ರಿ. ನೋಡಿ ನಾನು ಮೊಸರು ಎಲ್ಲ ಏನೂ ಹಾಕೇ ಇಲ್ಲ. ನೀವು ತೆಂಗಿನ ಹಾಲು ಹಾಕಿ ಈ ಥರ ನಿಂಬೆಹಣ್ಣು ಒಂದು ಹಿಂಡ್ಬಿಟ್ಟು ಮಾಡಿದ್ರೆ ಸೇಮು ಹೋಟ್ಲಲ್ಲಿ ಸಿಗೋ ಬಿರಿಯಾನಿ ಥರನೇ ಇರುತ್ತೆ. ನೀವು ಈ ಥರ ಬಿರಿಯಾನಿ ಮಾಡ್ತಿದ್ರೆ ಇನ್ಮೇಲೆ ಹೋಟ್ಲಲ್ಲಿ ನೀವು ಈಸ್ಕೊಂಡು ತಿನ್ನೋಕ್ಕೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲಾಗಿರುತ್ತೆ, ಮಾಡೋಕ್ಕೆ ಈಸಿಯಾಗೂ ಇರುತ್ತೆ. ಈ ಥರ ನೀಟಾಗಿ ನೀರೆಲ್ಲ ಕುದಿ ಬಂದು ಈ ಥರ ಬಂದುವಾಗ ಈ ಸ್ಟೇಜಿಗೆ ಬಂದು ನಾವು ದಮ್ ಕಟ್ಟಬೇಕು ನೀಟಾಗಿ. ಆವಾಗ ಕೆಳಗೆ ತಲಾನೂ ಹಿಡಿಯಲ್ಲ, ನೀಟಾಗೂ ಬೆಂದಿರ್ತೈತೆ. ನೋಡಿರಿ, ಒಂದು 2 ಸ್ಪೂನ್ ತುಪ್ಪ ಹಾಕಿ ನಿಮ್ಮಿಷ್ಟ ಕೊತ್ತಂಬರಿ ಪುದೀನ ಹಾಕಂಗಿದ್ರು ಈ ಟೈಮಲ್ಲಿ ಹಾಕ್ಬೋದು. ನಾನು ಯಾಕಂದರೆ ರುಬ್ಬಿನೂ ಹಾಕಿದ್ದೀನಿ. ಇದಕ್ಕೂ ನೋಡಿ ಈ ಥರ ಒಂದು 1/4 ಅವರ್ ದಮ್ ಕಟ್ಟಿ ಎತ್ತಿದ್ದೀನಿ. ನೋಡಿರಿ ಯಾವ ಥರ ಬಂದಿದೆ ಬಿರಿಯಾನಿ ಅಂತ. ನೋಡಿದ್ರಾ, ಇಷ್ಟು ಇದಾದರೆ ಸಾಕು. ನೀರು ನೋಡಿರಿ, ಕರೆಕ್ಟಾಗಿ ನೀರು ಹಾಕಿರೋದು ನೀಟಾಗಿ ಬಂದಿದೆ. ಇಷ್ಟೇ ಬಿರಿಯಾನಿ ಮಾಡೋದು, ಎಷ್ಟು ಸಿಂಪಲ್ ನೋಡಿದ್ರಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬಿರಿಯಾನಿ ನೀವು ಮಾಡಿ ನೋಡಿ, ನಂಗೆ ಕಮೆಂಟ್ಸ್ ಮಾಡಿ.